ಜನವರಿ 30, 2026ರಂದು ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಈ ಮುಂಚೆ ಸಿಜೆ ರಾಯ್ ತನ್ನ ಸಹೋದರನಿಗೆ ಫೋನ್ ಮಾಡಿ ಐಟಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದರಂತೆ. ಈ ಹಿನ್ನೆಲೆಯಲ್ಲಿ ಈಗ ಒಂದು ಹೊಸ ರೀತಿಯಾದಂತಹ ಚರ್ಚೆ ಶುರುವಾಗಿದೆ. ಐಟಿ, ಇಡಿ ಅಂತಹ ಸ್ವಾಯತ್ತ ಸಂಸ್ಥೆಗಳು ರಾಜಕೀಯದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳನ್ನು ಮಣಿಯೋದಕ್ಕೆ ಕೇಂದ್ರ ಸರ್ಕಾರ ಈ ತನಿಖಾ ಸಂಸ್ಥೆಗಳನ್ನ ಬಳಸ್ತಾ ಇದೆಯಾ? ಪ್ರತಿಪಕ್ಷಗಳಿಗೆ ಸಪೋರ್ಟ್ ಮಾಡುವಂತಹ ಉದ್ಯಮಿಗಳನ್ನ ಹರಾಸ್ಮೆಂಟ್ ಮಾಡ್ತಾ ಇದೆಯಾ? ಈ ಹರಾಸ್ಮೆಂಟ್ ತಡೆದುಕೊಳ್ಳಕ್ಕಾಗದೆ ಐಟಿ ಅಧಿಕಾರಿಗಳ ತೀವ್ರತರವಾದಂತಹ ವಿಚಾರಣೆ ಮತ್ತು ಟ್ಯಾಕ್ಸ್ ಟೆರರಿಸಂಗೆ ಹಲವು ಉದ್ಯಮಿಗಳು ಸಾವನ್ನಪ್ಪುತ್ತಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ಯಾವ ನ್ಯಾಯ? ಇದರ ವಿರುದ್ಧ ತನಿಖೆ ನಡೆಯಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯಬಾರದು. ಇಲ್ಲಿಯವರೆಗೆ ರಾಜಕೀಯ ಪಕ್ಷಗಳ ಮೇಲೆ, ಅದರಲ್ಲೂ ಕೂಡ ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡುವಂತಹ ಉದ್ಯಮಿಗಳ ಮೇಲೆ ನಡೀತಾ ಇರುವಂತಹ ರೇಡ್ಗಳ ಅಂಕಿಅಂಶಗಳನ್ನು ತೆಗೆದುಕೊಂಡರೆ ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಇದೆ. ಆದರೆ ರೇಡ್ ಮಾಡುವಂತಹ ಪ್ರಾಸೆಸ್ನಲ್ಲಿ ಕೊಡುವಂತಹ ಕಿರುಕುಳ, ಮಾನಸಿಕ ಹಿಂಸೆ ಮತ್ತು ಇಡೀ ಕುಟುಂಬ ತಡೆದುಕೊಳ್ಳುವಂತಹ ಆ ವೇದನೆ, ಇದಕ್ಕೆ ಉತ್ತರ ಕೊಡುವವರು ಯಾರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಈಗಂತೂ ಸಿಕ್ಕಾಪಟ್ಟೆ ರಾಜಕೀಯ ಶುರುವಾಗಿದೆ. ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಕಾಂಗ್ರೆಸ್ ಯಾಕೆ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಈ ಮಧ್ಯೆ ಕೇರಳ ಸಿಎಂ ಕೂಡ ಪತ್ರ ಬರೆದು ಇದನ್ನ ಕೇಂದ್ರ ಸರ್ಕಾರವೇ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಒಟ್ಟಾರೆ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಒಂದು ಹೊಸ ರೀತಿಯಾದಂತಹ ಚರ್ಚೆಗೆ ನಾಂದಿ ಹಾಡಿದೆ. ಇದೇ ಇವತ್ತಿನ ರಾ ಡಿಬೇಟ್ನ ವಿಷಯ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ರಾಯ್ ಸುಸೈಡ್ ಡೈರಿ. ಕಾನ್ಫಿಡೆಂಟ್ ಗ್ರೂಪ್ ಸಿಜೆ ರಾಯ್ ಸಾವಿನ ಸುತ್ತ ಹಲವು ಅನುಮಾನ. ರಾಜಕೀಯ ಆಯಾಮ ಪಡೆಯುತ್ತಾ ಉದ್ಯಮಿ ಸಿಜೆ ರಾಯ್ ಸುಸೈಡ್. ಉದ್ಯಮಿ ಸಿಜೆ ರಾಯ್ ಸಾವಿನ ಹಿಂದೆ ರಾಜಕಾರಣಿಯ ಕೈವಾಡ ಇದೆಯಾ? ಆ ರಾಜಕಾರಣಿಗೆ ದುಡ್ಡು ಕೊಡದಿದ್ದಕ್ಕೆ ರಾಯ್ ಅವರು ಟಾರ್ಗೆಟ್ ಆದ್ರ? ಬಹುಕೋಟಿ ಒಡೆಯ ರಿಯಲ್ ಎಸ್ಟೇಟ್ ದಿಗ್ಗಜನಿಗೆ ಟಾರ್ಚರ್ ಕೊಟ್ರ? ಸೆಲ್ಫ್ ಸುಸೈಡ್ಗೆ ಟ್ಯಾಕ್ಸ್ ಟೆರರಿಸಂ ಮಾನಸಿಕ ಖಿನ್ನತೆ ಕಾರಣನ? ಎದೆಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ನಿರ್ಮಲಾ ಸೀತಾರಾಮನ್ಗೆ ಸುದೀರ್ಘ ಪತ್ರ ಬರೆದಿದ್ದಾರೆ ಕೇರಳ ಸಿಎಂ. ನ್ಯಾಯಾಂಗ ತನಿಖೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮನವಿ. ದಾಳಿಗಳಿಂದ ತೆರಿಗೆದಾರರನ್ನ ಕಾಪಾಡಿ ಎಂದಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ರಾಜ್ಯದಲ್ಲಿ ರೇಡ್ ರಾಜಕೀಯ, ಐಟಿ, ಇಡಿ ದುರ್ಬಳಕೆ ಆಗ್ತಾ ಇದೆಯಾ? ಈ ಮಧ್ಯೆ ಎಲೆಕ್ಷನ್ ಇರುವಂತಹ ಕೇರಳದಲ್ಲಿ, ಕರ್ನಾಟಕದಲ್ಲಿ ಏನೇ ಆದರೂ ಕೇರಳದಲ್ಲಿ ಸೌಂಡ್ ಆಗ್ತಾ ಇದೆ. ಯಾಕೆ ಅಂತಂದರೆ, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದಲ್ಲಿರುವಂತಹ ತನ್ನ ವೋಟರ್ಸ್ ಅನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಬೇಕೋ ಬೇಡವೋ ರಾಜಕೀಯದಲ್ಲಿ ತನ್ನ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಅದು ಕೋಗಿಲು ಮನೆ ಕಳ್ಕೊಂಡಂತಹ ಸಂತ್ರಸ್ತರ ವಿಚಾರ ಆಗಿರಬಹುದು ಮತ್ತು ಸಿಜೆ ರಾಯ್ ಸುಸೈಡ್ ಕೇಸ್ ಆಗಿರಬಹುದು. ಸಿಜೆ ರಾಯ್ ಅವರ ಸುಸೈಡ್ ಆದ ತಕ್ಷಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು SIT ರಚನೆ ಮಾಡಿದೆ. ಯಾಕಾಯ್ತು, ಏನಾಯ್ತು ಅನ್ನೋದರ ಬಗ್ಗೆ ತನಿಖೆ ನಡೆಸೋದಕ್ಕೆ. ಯಾಕೆಂದ್ರೆ ಸ್ವತಃ ಸಿಜೆ ರಾಯ್ ಅವರ ಸಹೋದರ ದೂರು ಕೊಟ್ಟಿದ್ದಾರೆ, IT ಅಧಿಕಾರಿಗಳ ಕಿರುಕುಳದಿಂದ ನನ್ನ ಸಹೋದರ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ. ಈ ಮಧ್ಯೆ ಸಾಕಷ್ಟು ಪೊಲಿಟಿಕಲ್ ಲೀಡರ್ಸು ಕೂಡ ಇದು ಆತ್ಮಹತ್ಯೆನಾ, ಇದು ಕೊಲೆನಾ, ಇದು ಪ್ರಚೋದನೆನಾ, ಇದು ನಿಜಕ್ಕೂ ಕೂಡ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿರುವಂತದ್ದ, ಆ ತರದ ಹಲವು ಆಯಾಮಗಳ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಪಿಣರಾಯಿ ವಿಜಯನ್ ಕೇರಳ ಸಿಎಂ ಅವರಿಗೆ ಇದರಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುವ ಹಾಗೆ ಕಾಣುತ್ತೆ. ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದಿದ್ದಾರೆ. ಏನು ಅಂತಂದರೆ, ಈ ಘಟನೆಯ ಬಗ್ಗೆ ಕೇಳಿ ಉದ್ಯಮ ಸಮುದಾಯ ಮತ್ತು ನಾಗರಿಕ ಸಮಾಜ ಆಘಾತಗೊಳ್ತಾ ಇದೆ. ದುರದೃಷ್ಟ ಘಟನೆಯು ದೇಶದ ತೆರಿಗೆ ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆ ಎಂದು ನಾನು ಭಾವಿಸಿದ್ದೇನೆ.
IT ಅಧಿಕಾರಿಗಳು ಶೋಧ ನಡೆಸುತ್ತಿದ್ದ ವೇಳೆ ಬಂದೂಕನ್ನ ಹಿಡಿದುಕೊಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅನ್ನೋದು ಆಶ್ಚರ್ಯದ ಸಂಗತಿ. ತೆರಿಗೆ ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಯ ನಿಯಂತ್ರಣ ಮಾಡಬೇಕು, ಸುರಕ್ಷತೆಯ ಬಗ್ಗೆ ಪರಿಶೀಲನೆ ಮಾಡಬೇಕು. ಸರ್ಚ್ ವಾರೆಂಟ್ ಜೊತೆಗೆ ವ್ಯಕ್ತಿಯು ಮತ್ತು ಅಧಿಕಾರಿಗಳು ಶೋಧ ನಡೆಸುವ ಸಂದರ್ಭದಲ್ಲಿ ಕನಿಷ್ಠ 2 ಸ್ವತಂತ್ರ ಸಾಕ್ಷಿಗಳು ಇರಬೇಕು. ರಾಯ್ ಮತ್ತೊಂದು ಕೋಣೆಗೆ ತೆರಳಿ ಪರವಾನಗಿ ಪಡೆದ ಬಂದೂಕಿನಿಂದ ಗುಂಡೆ ಹಾರಿಸಿಕೊಂಡಿದ್ದಾರೆ ಅನ್ನುವುದು ಒಂದು ಗಂಭೀರ ಲೋಪವಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ತನಿಖೆಯನ್ನ, ಇದು ತುಂಬ ದೊಡ್ಡ ವಿಷಯ ಆದ್ದರಿಂದ ಭಾರತ ಸರ್ಕಾರ ತನಿಖೆಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ನ್ಯಾಯಾಂಗ ತನಿಖೆಗೆ ಆದೇಶಿಸುವಲ್ಲಿ ಮತ್ತು ಕಾಲಮಿತಿಯ ಒಳಗಡೆ ಸಮಗ್ರ ವರದಿಯನ್ನು ಪಡೆಯುವಲ್ಲಿ ಭಾರತ ಸರ್ಕಾರ ಹಿಂಜರಿಯಬಾರದು ಅಂತ ಪತ್ರ ಬರೆದಿದ್ದಾರೆ. ಪತ್ರ ಬರೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆ ಅಂತಂದರೆ ಪಿಣರಾಯಿ ವಿಜಯನ್ ಅವರ ಕನ್ಸರ್ನ್ ಸಾಧುವಾಗಿದೆ. ಆಲ್ರೆಡಿ ಕರ್ನಾಟಕದಲ್ಲಿ ಈ ತನಿಖೆಗೆ SIT ರಚನೆ ಮಾಡಿರುವುದರಿಂದ ಪಿಣರಾಯಿ ವಿಜಯನ್ ಅವರು ಕರ್ನಾಟಕ ಸರ್ಕಾರದ ಈ ತನಿಖಾ ಸಂಸ್ಥೆಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಇದು ಒಂದಿಷ್ಟು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ. ಬಟ್ ಡೆಫಿನೆಟ್ಲಿ CJ ರಾಯ್ ಅವರ ಈ ಆತ್ಮಹತ್ಯೆ ಟೆರರಿಸಮ್ ಮತ್ತು IT ED ಅಂತಹ ತನಿಖಾ ಸಂಸ್ಥೆಗಳು ನಡೆಸುವಂತಹ ಟಾರ್ಚರ್ ಬಗ್ಗೆ ಒಂದು ಹೊಸ ರೀತಿಯಾದಂಥ ಚರ್ಚೆ ಶುರುವಾಗಿದೆ. ಆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಭಾಳಷ್ಟು ಜನ ಮಾತಾಡಿದ್ದಾರೆ. ರಿಯಾಕ್ಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನೇನು ಬಂದಿದೆ ಬನ್ನಿ ನೋಡೋಣ. ಬಟ್ ಖಂಡಿತವಾಗ್ಲಿ ಏನು ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಅವ್ರು ಯಾವಾಗ ಬೇಕಿದ್ದವಾಗ ಟ್ವೀಟ್ ಮಾಡ್ಬೋದು, ಯಾರ ವಿರುದ್ಧವಾಗಿ ಟ್ವೀಟ್ ಮಾಡ್ಬೋದು. ಈ ಟ್ಯಾಕ್ಸ್ ಟೆರರಿಸಮ್ ಈ ಹೊಸದಾಗಿದೆ ಏನು, GST ನಾಗ ಬಂದಾಗ ಯಾರು ಪಿಟ್ಟಕಂದಿಲ್ಲಲ್ಲ ಈ ದೇಶದಲ್ಲಿ. GST ಜಾಸ್ತಿ ಯಾರು ಮಾತಾಡಿ, GST ಕಮ್ಮಿ ಮಾಡಿದೆ, ಯಾರಿಗೆ ಲಾಭ ಆಗಿದೆ? CJ ರಾವ್ ಅವರು ಯಾವುದೋ ಒತ್ತಡದಲ್ಲಿ IT ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, BJP ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ BJP ಅವ್ರು ದುಡ್ಡು ಕೇಳಿದ್ರ, IT ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? CJ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಮಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ BJP ಅವರು IT EDನ ಕಂಟ್ರೋಲ್ ಮಾಡ್ತಿದ್ದಾರೆ. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವ್ನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್? ನಾನೊಂದು ಕ್ವಶನ್ ಕೇಳ್ತೀನಿ. CJ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ, ನಾವ್ ಯಾರಾದ್ರೂ ನೋಡಿದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ಯಾರು? IT ಆಫೀಸರ್ಸ್. ಸತ್ತೋಗಿದ್ಯಾರು? CJ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ ಬರ್ತಿದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್ ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದ್ರೂ ಒಂದು ಒಳಗಡೆ ಮರ್ಡರ್ ಆದ್ರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ, ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದ್ರೆ? ಯಾಕೆ IT ಈಗ SIT ಆರ್ಡರ್ ಮಾಡಿದ್ದೇವೆ ತತ್ಕ್ಷಣ ನಾವು, ನನಗೆ ಏನನ್ನಿಸ್ತು ಅಂದರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ SIT ಮಾಡಿದ್ದೀವಿ. ಆ SITನಲ್ಲಿ ಏನು ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಬೇಕಾಗತ್ತೆ. ಈಗ SIT ಆರ್ಡರ್ ಮಾಡಿದ್ದೇವೆ ತತ್ಕ್ಷಣ ನಾವು, ನನಗೆ ಏನನ್ನಿಸ್ತು ಅಂದರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ SIT ಮಾಡಿದ್ದೀವಿ. ಆ SITನಲ್ಲಿ ಏನು ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಬೇಕಾಗತ್ತೆ.